ಹಾಸನದಲ್ಲಿ ಸಾಮಾನ್ಯ ಜನರ ಮೇಲೆ ಅಧಿಕಾರಿಯೊಬ್ಬರು ಅಟ್ಟಹಾಸ ಮೆರೆದಿದ್ದಾರೆ. ಕೆರೆ ಒತ್ತುವರಿಯನ್ನ ಪ್ರಶ್ನೆ ಮಾಡಿದ್ದಕ್ಕೆ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ ಪಿಡಿಒ. ಹಾಸನದಲ್ಲಿ ಸಾಮಾನ್ಯ ಜನರ ಮೇಲೆ ಅಧಿಕಾರಿಯ ಅಟ್ಟಹಾಸ. ಕೆರೆ ಒತ್ತುವರಿ ಪ್ರಶ್ನೆ ಮಾಡಿದ್ದಕ್ಕೆ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ ಪಿಡಿಒ. ದೂರುದಾರನನ್ನ ಅಟ್ಟಾಡಿಸಿ ಹೊಡೆದಿದ್ದಾರೆ ಪಿಡಿಒ ಹಾಗೂ ಆತನ ಸಹೋದರ. ಹಲ್ಲೆ ಮಾಡುವಂತಹ ಭಯಾನಕ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಬಾಣಾವರ ಪಿಡಿಒ ಕುಮಾರಸ್ವಾಮಿ ಹಾಗೂ ಸಹೋದರನ ಮೇಲೆ ಈ ತರದ ಒಂದು ಆರೋಪ ಕೇಳಿ ಬರ್ತಾ ಇದೆ. ಗ್ರಾಮ ಪಂಚಾಯಿತಿ ಸದಸ್ಯನಾಗಿದ್ದಾನೆ ಪಿಡಿಒ ಸಹೋದರ ನಾಗೇಂದ್ರ. ಅರಸೀಕೆರೆಯ ಜಾವಗಲ್ ಹೋಬಳಿ ಲಿಂಗ್ಲಾಪುರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ದೂರುದಾರ ಗಿರೀಶ್ ಕುಟುಂಬದ ಮೇಲೆ ಏಕಾಏಕಿ ದಾಳಿ ನಡೆಸಿದ್ದಾರೆ. ಸರ್ಕಾರಿ ಕೆಲಸದಲ್ಲಿದ್ದು ಕೆರೆ ಜಾಗ ನುಂಗಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಕಲ್ಲ ಬರ್ದಾನೆ ಇವರೇ ನಮ್ಮ ಈಗೆಲ್ಲ ಮಾಡ್ದಾನೆ ಅದಕ್ಕೆಲ್ಲ ಮಾಡ್ದಾನೆ ಮಾಡಿದೆ ಅಯ್ಯೋ ಮಾಡಿದೆ ನಮ್ಮ ಅಪ್ಪ ಮಾಡ್ದಾನೆ ಕಣ ಇಲ್ಲಿ ಹೊಡೆದ ಬೈಗೆ ಹೊಡೆದಾನೆ ನಮ್ಮ ಈಗ ಹೊಡೆದಾನೆ ಇವರೇ ಕಣ ಇವರೇ ಹೊಡೆದಾನೆ ಇವರೇ ಹೊರ ಹೊಡಿತಿರೋದು ಕಲ್ಲಿಗೆ ಹೊಡಿತಾ ಇದ್ದಾರೆ ಇವರೇ ಹೊಡಿತಾರೆ ಕೆರೆ ಕೊಟ್ಟರು ಅಲ್ಲಿ ನಮ್ಮ ಚಿಕ್ಕಪ್ಪ ಕೊಡ್ತಾರೆ ನಮ್ಮ ಚಿಕ್ಕಪ್ಪಗೆಲ್ಲ ಬರ್ತಾರೆ ಅವ್ರೆ ಹೇಮಂತ ಇವರೇ ನಾಗೇಂದ್ರ ಮತ್ತೆ ಧನಂಜಯ ಇವರು ಆಗಿದ್ದರು ಕುಮಾರಸ್ವಾಮಿ ಇವರೇ ಮಾಡ್ತಿರೋದು ಇವರೇ ಇಷ್ಟೇ ಜನ ಬಂದಿರೋದು ಇವ್ರು ಕೆರೆ ಕೊಟ್ಟಲ್ಲ ಇವರೆಲ್ಲ ಬಂದಾರೆ. ಅಯ್ಯೋ ನಮ್ಮ ಅಣ್ಣ ನಮ್ಮ ದೊಡ್ಡಪ್ಪಗೆಲ್ಲ ಹೊಡೆದ್ಬಿಟ್ರೆ ಇವರೇ ಕಲ್ಲ ಬರ್ತಾನೆ ಇವರೇ ಕಲ್ಲ ಬರ್ತಾರೆ ನಮಗೆಲ್ಲ ಬರ್ತಾನೆ ಕಲ್ಲ ಬರ್ತಾನೆ ಇವರೇ ನಮ್ಮ ಈಗೆಲ್ಲ ಮಾಡ್ತಾನೆ ಅದಕ್ಕೆಲ್ಲ ಮಾಡ್ತಾನೆ ಮಾಡಿದೆ ಅಯ್ಯೋ ಮಾಡಿದೆ ನಮ್ಮ ಅಪ್ಪ ಮಾಡ್ತಾನೆ ಕಣ ಇಲ್ಲಿ ಹೊಡೆದ ಬೈಗೆ ಹೊಡೆದಾನೆ ನಮ್ಮ ಈಗ ಮಾಡ್ತಾನೆ ಇವರೇ ಕಣ ಇವರೇ ಮಾಡ್ತಾನೆ ಇವರೇ ಹೊರ ಹೊಡಿತಿರೋದು ಕಲ್ಲಿಗೆ ಹೊಡಿತಾ ಇದ್ದಾರೆ ನೋಡಿ, ಕೆರೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಆ ಪಿಡಿಒ ಸಹೋದರ ಏನಿದ್ದಾನೆ ಆತ ಹಿಗ್ಗಾಮುಗ್ಗಾ ಥಳಿಸಿರುವಂತಹ ಹಲ್ಲೆ ಮಾಡ್ತಾ ಇರುವಂತಹ ದೃಶ್ಯಗಳನ್ನು ಅಲ್ಲಿದ್ದಂಥವರು ಅಂದರೆ ಹಲ್ಲೆಗೊಳಗಾದಂಥ ವ್ಯಕ್ತಿನೇ ಸ್ವತಃ ಇದನ್ನ ವಿಡಿಯೋ ಶೂಟ್ ಮಾಡಿರೋದು. ಮತ್ತೊಂದು ಕಡೆ ಈ ಜಾಗ ಏನು ಮಾರ್ಕ್ ಮಾಡಿ ನಿಮಗೆ ತೋರಿಸ್ತಾ ಇದೀವಿ ನೋಡಿ, ಈ ಜಾಗನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಪಿಡಿಒ ಕುಮಾರಸ್ವಾಮಿ ಮತ್ತೆ ಆತನ ಸಹೋದರ. ಹಾಸನದಲ್ಲಿ ನಡೆದಿರುವಂಥ ಘಟನೆ ಇದು. ಸಹಜವಾಗಿ ಈ ಒಂದು ಘಟನೆ ಗಮನಿಸ್ತಾ ಇದ್ರೆ ಇದನ್ನ ನೋಡ್ತಾ ಇದ್ರೆ ಅನ್ಸುವಂಥದ್ದು, ಏನು ಅಕ್ರಮಗಳಾದ್ರೆ ಅಥವಾ ಈ ಥರದ್ದು ತಪ್ಪುಗಳಾಗ್ತಾ ಇದ್ರೆ ಪ್ರಶ್ನೆ ಮಾಡಬಾರ್ದಾ? ಪಿಡಿಒ ಆಗಿದ್ರೆ ಗ್ರಾಮ ಪಂಚಾಯತಿ ಸದಸ್ಯ ಆಗಿದ್ರೆ ಆತ ಏನು ಬೇಕಾದರೂ ಮಾಡ್ಬೋದಾ? ರಕ್ತ ಸುರಿಯೋಂಗ್ ಹಲ್ಲೆ ಮಾಡಿದ್ದಾನೆ. ಕಲ್ಲಲ್ಲಿ ಹೊಡಿತಾ ಇರುವಂಥ ದೃಶ್ಯ ನಾವು ಒಂದ್ ಕಡೆ ಗಮನಿಸ್ತಾ ಇದೀವಿ. ಮತ್ತೊಂದು ಕಡೆ ಈ ಜಾಗ ಏನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆಯಲ್ಲ, ಆ ಜಾಗ ಕೂಡ ಗಮನಿಸ್ತಾ ಇದೀವಿ. ಈ ದೂರುದಾರ ಗಿರೀಶ್ ಏನಿದ್ದಾನೆ ಆತನ ಕುಟುಂಬದ ಮೇಲೆ ಏಕಾಏಕಿ ಹಲ್ಲೆಯನ್ನು ನಡೆಸಿದ್ದಾರೆ. ಬಹಳಷ್ಟು ಜನ ಸೇರಿದ್ರು ಅಲ್ಲಿ. ಹಲ್ಲೆ ಮಾಡುವಂಥ ಭಯಾನಕ ದೃಶ್ಯ ಏನಿದೆ ಅದು ಮೊಬೈಲ್ನಲ್ಲಿ ಸೆರೆಯಾಗಿದೆ. ಚೇತನ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಚೇತನ್, ಅಲ್ಲಿ ಕೆರೆ ಒತ್ತುವರಿ ಆಗಿದೆ ಅಂತೇಳಿ ಒಂದ್ ಕಡೆ ಆರೋಪ, ಅದನ್ನ ಒಂದ್ ವೇಳೆ ಆ ಥರದ್ದು ತಪ್ಪು ನಡೀತಾ ಇದ್ರೆ ಅದನ್ನ ಪ್ರಶ್ನೆ ಮಾಡಬಾರ್ದ? ಯಾರು ಎರಡು ಕೊಂಬಿರುತ್ತಾ ಇವರಿಗೇನು ಗ್ರಾಮ ಪಂಚಾಯತಿ ಸದಸ್ಯರು ಅಂತ ಅಂದ್ರೆ? ಎಸ್, ಕೆರೆ ಒತ್ತುವರಿ ಪ್ರಶ್ನಿಸಿದ್ದಕ್ಕೆ ಮಾರಣಾಂತಿಕ ಹಲ್ಲೆ ನಡೆದಿರ್ತಕ್ಕಂಥದ್ದು ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಲಿಂಗ್ಲಾಪುರ ಎಂಬ ಗ್ರಾಮದಲ್ಲಿ ನಡೆದಿರ್ತಕ್ಕಂಥದ್ದು. ಅರಸೀಕೆರೆ ಒಂದು ಗ್ರಾಮ ಪಂಚಾಯಿತಿಯ ಪಿಡಿಒ ಆಗಿರ್ತಕ್ಕಂಥ ಕುಮಾರಸ್ವಾಮಿ, ಆತನ ತಮ್ಮ
ಏನಿದ್ದಾನೆ ನಾಗೇಂದ್ರ ಏನಿದ್ದಾನೆ ಆತನಿಂದ ಗಿರೀಶ್ ಎಂಬ ದೂರುದಾರನ ವಿರುದ್ಧ ಇವರು ಮುಗಿಬಿದ್ದಿರ್ತಕ್ಕಂಥದ್ದು, ಭಯಾನಕ ಹಲ್ಲೆ ಮಾಡಿರ್ತಕ್ಕಂಥದ್ದು. ಹಲ್ಲೆ ನಡೆಸುವಾಗ ಭಯಾನಕ ವಿಡಿಯೋಗಳು ಕೂಡ ಮೊಬೈಲ್ ನಲ್ಲಿ ಸೆರೆಯಾಗಿರ್ತಕ್ಕಂಥದ್ದು. ಏನು ನೀಲಗಿರಿ ಕಾವಲ್ ಅನ್ನೋ ಒಂದು ಗ್ರಾಮದ ಸರ್ವೆ ನಂಬರ್ 682ರಲ್ಲಿ ಸರ್ಕಾರಿ ಜಮೀನು ಒತ್ತುವರಿ ಆಗಿರ್ತಕ್ಕಂಥ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಏನು 3 ಎಕರೆ 20 ಗುಂಟೆ ಇರೋ ಕೆರೆಯಲ್ಲಿ ಈಗಾಗಲೇ 2 ಎಕರೆ ಜಾಗವನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಏನು PDO ಕುಮಾರಸ್ವಾಮಿ ಏನಿದ್ದಾನೆ, ಜೊತೆಗೆ ಆತನ ತಮ್ಮ ನಾಗೇಂದ್ರ, ಈತ ಗ್ರಾಮ ಪಂಚಾಯತಿ ಸದಸ್ಯ ಕೂಡ, ಇಬ್ಬರೂ ಸೇರಿ ಈ ಕೆರೆನ 2 ಎಕರೆ ಜಾಗವನ್ನ ಒತ್ತುವರಿ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಸುತ್ತಮುತ್ತಲ ಹಳ್ಳಿಯ ಏನು ದನ ಕರುಗಳಿಗೆ ನೀರು ಕುಡಿಲಿಕ್ಕೆ ಇರ್ತಕ್ಕಂಥ ಕೆರೆ ಅಂದ್ರೆ ಅದೊಂದು ಕೆರೆ. ಆದ್ರೆ ಈ ಕೆರೆಯನ್ನ ಪ್ರಭಾವವನ್ನ ಬೆಳೆಸಿ ಇವರು ಒತ್ತುವರಿಯನ್ನ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಈಗಾಗಲೇ ಗಿರೀಶ್ ಏನಿದ್ದಾರೆ, ಈತ ದೂರುದಾರ, ಅಂದ್ರೆ ಈ ಅಕ್ರಮವನ್ನ ಬಯಲಿಗೆಳೆದಂತಹ ಆರೋಪವನ್ನ ಮಾಡಿರ್ತಕ್ಕಂಥ ದೂರುದಾರ ಗಿರೀಶ್ ಏನಿದ್ದಾನೆ, ಈತ ಈಗಾಗಲೇ ಸಾಕಷ್ಟು ಬಾರಿ ತಹಶೀಲ್ದಾರ್ಗೂ ಕೂಡ ಮನವಿಯನ್ನ ನೀಡಿರ್ತಾನೆ, ಜೊತೆಗೆ DC ಅವ್ರಿಗೂ ಕೂಡ ಗಮನಕ್ಕೆ ತಂದಿರ್ತಾನೆ, ಜೊತೆಗೆ ಲೋಕಾಯುಕ್ತಕ್ಕೂ ಕೂಡ ಆತ ಅರ್ಜಿಯನ್ನ ದೂರುಗಳನ್ನ ನೀಡಿರ್ತಾನೆ. ಆದ್ರೂ ಕೂಡ ಯಾವುದೇ ಪ್ರಯೋಜನ ಆಗಿರಲ್ಲ. ಇದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಈ ಪ್ರಕರಣ ಏನಿದೆ ಇದು ನ್ಯಾಯಾಲಯ ಹಂತದಲ್ಲೂ ಕೂಡ ಇರುತ್ತೆ. ಆದ್ರೆ ಕೆರೆ ಒತ್ತುವರಿ ಆಗಿರೋದನ್ನ ಬಿಡಬೇಕು ಅನ್ನೋ ಒಂದು ಹೋರಾಟದಲ್ಲಿ ಕೋರ್ಟ್ ಕೂಡ ಇವರಿಗೆ ಸ್ಟೇ ಅನ್ನ ಕೊಟ್ಟಿರುತ್ತೆ. ಈ ಎಲ್ಲಾ ಕಾರಣಗಳಿಗಾಗಿ ಈ ಏನು PDO ಕುಮಾರಸ್ವಾಮಿ ಇದ್ದಾರೆ, ಜೊತೆಗೆ ಆತನ ತಮ್ಮ ಏನಿದ್ದಾನೆ, ಈ ಎಲ್ಲ ಹಿನ್ನೆಲೆಯಲ್ಲಿ ಈ ಗಿರೀಶ್ ಎಂಬ ದೂರುದಾರ ಏನಿರ್ತಾನೆ ಆತ ಒಂಟಿಯಾಗಿ ಆತನ ಕುಟುಂಬಸ್ಥರು ಜಮೀನಲ್ಲಿ ಇರುವಂತಹ ಸಮಯವನ್ನ ನೋಡ್ಕೊಂಡು ಏಕಾಏಕಿ ಹಲ್ಲೆಯನ್ನ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಗಿರೀಶ್ ಕುಟುಂಬದ ಮೂವರಿಗೆ, ಮೂರ್ತಿ, ಪಾಪಣ್ಣ, ರೇವಣ್ಣ ಏನಿದ್ದಾರೆ, ಅವರು 3 ಜನರಿಗೆ ಗಂಭೀರವಾಗಿ ಈತ ಗಾಯಗೊಳಿಸಿರ್ತಕ್ಕಂಥದ್ದು, ಗಂಭೀರವಾಗಿ ಇವರು ಹಲ್ಲೆ ಮಾಡಿರ್ತಕ್ಕಂಥದ್ದು, ಮಚ್ಚು, ದೊಣ್ಣೆ ಮತ್ತೆ ಕಲ್ಲಿನಿಂದ ಹಲ್ಲೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಆ ವಿಡಿಯೋ ಕೂಡ ಈಗಾಗಲೇ ಲಭ್ಯವಾಗಿರ್ತಕ್ಕಂಥದ್ದು. ಆತ ದೂರುದಾರ ಏನಿದ್ದಾನೆ ಆತ ತನ್ನ ಮೊಬೈಲ್ ನಲ್ಲಿ ಅದನ್ನ ವಿಡಿಯೋ ಕೂಡ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜಾವಗಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಈಗಾಗಲೇ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಆದ್ರೆ ಈ ಸರ್ಕಾರಿ ಕೆಲಸದಲ್ಲಿ ಇದ್ಕೊಂಡು ಈ ತರದೊಂದು ಕೆಲಸ ಮಾಡಿರ್ತಕ್ಕಂಥದ್ದು, ಈ PDO ಏನಿದ್ದಾನೆ, ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಜಾಗಗಳನ್ನ ಉಳಿಸುವಂತ ಕೆಲಸ ಮಾಡಬೇಕು. ಆದ್ರೆ ಸರ್ಕಾರಿ ಅಧಿಕಾರದಲ್ಲಿ ಇದ್ಕೊಂಡು ಈ ಅಧಿಕಾರಿಯೇ ಈ ಜಾಗವನ್ನ, ಕೆರೆಯನ್ನ ಒತ್ತುವರಿ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಈತನ ಮೇಲೆ ಈಗಾಗಲೇ ಕಾನೂನು ಕ್ರಮಗಳನ್ನ ಯಾವ ರೀತಿ ಜರುಗಿಸ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಜೊತೆಗೆ ಈತ ಏನಿದ್ದಾನೆ ಬೇರೊಂದು ಪ್ರಕರಣದಲ್ಲಿ ಕೂಡ ಈತ ಅಮಾನತ್ತಾಗಿದ್ದಾನೆ. ಅಮಾನತ್ತಾಗಿರುವ ಸಮಯದಲ್ಲಿ ಈ ತರದೊಂದು ಕೃತ್ಯವನ್ನ ಮಾಡಿದ್ದಾನೆ ಅನ್ನೋ ಮಾಹಿತಿ ಸಿಗ್ತಿರ್ತಕ್ಕಂಥದ್ದು. ಆದ್ರೆ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಈತನ ಮೇಲೆ ಯಾವೆಲ್ಲ ರೀತಿಯ ಕಾನೂನು ಕ್ರಮಗಳನ್ನ ಜರುಗಿಸ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಪ್ರಭು ಚೇತನ್, ಈಗ ಸಂಬಂಧಪಟ್ಟಂತ ಅಧಿಕಾರಿಗಳು ಈ ತರದ ಗೋಲ್ಮಾಲ್ ನಡೀತಾ ಇದೆ, ಒತ್ತುವರಿ ಮಾಡ್ಕೊಳ್ತಾ ಇದ್ದಾರೆ, ಈ ತರದ್ದೆಲ್ಲ ಆರೋಪ ಕೇಳಿ ಬರ್ತಾ ಇದ್ರೆ, ಈಗ ಸಂಬಂಧಪಟ್ಟಂತ ಅಧಿಕಾರಿಗಳು ಏನ್ ಕ್ರಮ ಕೈಗೊಂಡಿದ್ದಾರೆ? ಎಸ್ ಪ್ರಭು, ಈಗಾಗಲೇ ಏನು ಈ ಅಕ್ರಮಕ್ಕೆ ಸಂಬಂಧಪಟ್ಟಂತೆ, ಈ ಒತ್ತುವರಿ ಆರೋಪಕ್ಕೆ ಸಂಬಂಧಪಟ್ಟಂತೆ ಗಿರೀಶ್ ಏನಿದ್ದಾನೆ ಈತ ಸಾಕಷ್ಟು ಅಧಿಕಾರಿಗಳಿಗೆ, ಅಂದ್ರೆ ಏನು ಅರಸೀಕೆರೆಯ ತಹಶೀಲ್ದಾರ್ಗೂ ಕೂಡ ಆತ ದೂರನ್ನ ನೀಡಿರ್ತಾನೆ. ಸಾಕಷ್ಟು ಬಾರಿ 2-3 ಬಾರಿ ಅವರು ಕೂಡ ಬಂದು ಜಾಗವನ್ನ ನೋಡಿರ್ತಾರೆ. ಆದ್ರೆ ಈ ಲೋಕಾಯುಕ್ತಕ್ಕೂ ಕೂಡ ಈತ ದೂರು ನೀಡಿದ್ದಾನೆ, ಜೊತೆಗೆ DC ಅವ್ರಿಗೂ ಕೂಡ ದೂರು ನೀಡಿದ್ದಾನೆ. ಆದ್ರೆ ಈತ ಪ್ರಭಾವವನ್ನ ಬಳಸ್ಕೊಂಡು ಯಾವುದೇ ರೀತಿಯ ಈ ಒತ್ತುವರಿಯನ್ನ ತೆರವು ಮಾಡ್ಲಿಕ್ಕೆ ಆಗದೇ ಇರುವಂತಹ ಒಂದು ಇದು ನಡೆದಿರ್ತಕ್ಕಂಥದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ಚೇತನ್, ಇವೆಲ್ಲ ಡೀಟೇಲ್ಸ್ಗಾಗಿ. ಮಾಡಿದೆ ನಮ್ಮ ಅಪ್ಪ ಇಲ್ಲಿ ಹೊಡೆದ ಬೈಗೆ ಹೊಡೆದಾನೆ, ಹೊಡೆದಾನೆ, ಇವರೇ ಕಣ, ಇವರೇ ಹೊಡೆದಿರೋದು, ಇವರೇ ಹೊಡಿತಿರೋದು, ಕಲ್ಲಿಗೆ ಹೊಡಿತಾ ಇದ್ದಾರೆ, ಇವರೇ ಹೊಡಿತಾರೆ, ಕೆರೆ ಕೊಟ್ಟಿರೋದು. ಅಲ್ಲಿ ನಮ್ಮ ಚಿಕ್ಕಪ್ಪಗೆ ಹೊಡೆದಾರೆ, ನಮ್ಮ ಚಿಕ್ಕಪ್ಪಗೆಲ್ಲ ಹೊಡೆದಾರೆ. ಅವ್ರೆ ಹೇಮಂತ, ಇವರೇ ನಾಗೇಂದ್ರ ಮತ್ತೆ ಧನಂಜಯ, ಇವರು ಆಗಿದ್ದರು, ಕುಮಾರಸ್ವಾಮಿ, ಇವರೇ ಹೊಡೆದಿರೋದು, ಇವರೇ ಇಷ್ಟೇ ಜನ ಬಂದಿರೋದು, ಇವ್ರು ಕೆರೆ ಕೊಟ್ಟಲ್ಲ, ಇವರೆಲ್ಲ ಬಂದವ್ರೆ. ಅಯ್ಯೋ, ನಮ್ಮ ಅಣ್ಣ ನಮ್ಮ ದೊಡ್ಡಪ್ಪಗೆಲ್ಲ ಹೊಡೆದ್ಬಿಟ್ರೆ. ನಮಗೆಲ್ಲ ಹೊಡೆದಾನೆ, ಕಲ್ಲ ಹೊಡೆದಾನೆ, ಇವರೇ ನಮ್ಮ ಈಗೆಲ್ಲ ಹೊಡೆದಾನೆ,